ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಸಮಯದಲ್ಲಿ ಟರ್ಕಿ ಪಾಕಿಸ್ತಾನದ ಪರವಾಗಿ ನಿಂತಿತ್ತು. ಈ ಹಿನ್ನೆಲೆ ಕೇಂದ್ರ ಸರ್ಕಾರ ಇಂಡಿಗೋ ವಿಮಾನಯಾನ ಸಂಸ್ಥೆಗಳಿಗೆ ಟರ್ಕಿಶ್ ವಿಮಾನಯಾನ ಸಂಸ್ಥೆಗಳೊಂದಿಗಿನ ವಿಮಾನ ಗುತ್ತಿಗೆ ಒಪ್ಪಂದವನ್ನು 3 ತಿಂಗಳೊಳಗೆ ಕೊನೆಗೊಳಿಸುವಂತೆ ಆದೇಶಿಸಿದೆ. ಕಾಶ್ಮೀರದಿಂದ ಗುಜರಾತ್ವರೆಗಿನ ಪಾಕಿಸ್ತಾನದ ಗಡಿ ಪ್ರದೇಶಗಳಲ್ಲಿ ಇವತ್ತು ಆಪರೇಷನ್ ಶೀಲ್ಡ್ ಹೆಸರಿನಲ್ಲಿ ಅಣುಕು ಕವಾಯತ್ತು ನಡೆಸಲಾಯಿತು. ಗುಜರಾತ್, ರಾಜಸ್ಥಾನ, ಹರಿಯಾಣ ಮತ್ತು ಚಂಡೀಗಢದಲ್ಲಿ ಅಣುಕು ಕವಾಯತ್ತು ಮಾಡಲಾಯಿತು. ಇನ್ನು ವಿಶೇಷವಾಗಿ ಗಡಿ ಪ್ರದೇಶಗಳಲ್ಲಿ ಭಾರತದ ಸನ್ನದ್ಧತೆಯನ್ನ ಹೆಚ್ಚಿಸುವ ಗುರಿಯನ್ನ ಆಪರೇಷನ್ ಶೀಲ್ಡ್ ಹೊಂದಿದೆ. ಇನ್ನು ಗಡಿ ಭಾಗದಲ್ಲಿ ಡ್ರೋನ್, ಬಾಂಬ್ ದಾಳಿಯಂತಹ ತುರ್ತು ಪರಿಸ್ಥಿತಿಗಳು ಎದುರಾದರೆ ನಾಗರಿಕರು ಧೈರ್ಯಗೆಡದೆ ಪರಿಸ್ಥಿತಿಯನ್ನ ಯಾವ ರೀತಿ ಎದುರಿಸಬೇಕು, ಹೇಗೆ ತಮ್ಮನ್ನ ತಾವು ಕಾಪಾಡಿಕೊಳ್ಳಬೇಕು ಅನ್ನೋದರ ಕುರಿತು ಕೆಲವು ವಿಚಾರಗಳನ್ನ ಈ ಅಣಕು ಕವಾಯತ್ತಿನಲ್ಲಿ ತಿಳಿಸಿಕೊಡಲಾಯಿತು. ಮಣಿಪುರದ ಇಂಫಾಲ್ನಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದ್ದು ವರ್ಣಾರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಭಾರೀ ಮಳೆಯಿಂದಾಗಿ ಇಂಫಾಲ್ನ ಹಲವು ಪ್ರದೇಶಗಳು ಜಲಾವೃತವಾಗಿವೆ. ಮನೆ, ಕಟ್ಟಡ, ಅಂಗಡಿಗಳಲ್ಲಿ ನೀರು ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿ 2ರಿಂದ 3 ಅಡಿಯಷ್ಟು ನೀರು ನಿಂತು ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಅದೇ ರಸ್ತೆಯಲ್ಲಿ ವಾಹನ ಸವಾರರು ವಾಹನಗಳನ್ನು ತಳ್ಳಿಕೊಂಡು ಹೋಗ್ತಾ ಇದ್ದಾರೆ. ಮನೆಗಳಿಗೆ ನೀರು ನುಗ್ಗಿದೆ. ಬೇಸಿಗೆ ರಜೆ ಮುಗಿದು ಎಲ್ಲೆಡೆ ಶಾಲೆ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ಕೇರಳ ರಾಜ್ಯದ ಅಬಕಾರಿ ಇಲಾಖೆ 104 ಶಾಲೆಗಳನ್ನು ಮಾದಕ ವಸ್ತುಗಳ ತಾಣಗಳೆಂದು ಗುರುತಿಸಿದೆ. ಪ್ರೌಢಶಾಲೆ ವಿಭಾಗಗಳಲ್ಲಿ ಮಾದಕ ವಸ್ತುಗಳು ಕಂಡುಬಂದಿದೆ. ಸರ್ಕಾರಿ, ಅನುದಾನಿತ ಮತ್ತು ಖಾಸಗಿ ಶಾಲೆಗಳು ಕೂಡ ಈ ಪಟ್ಟಿಯಲ್ಲಿದೆ. ತಿರುವನಂತಪುರಂ ಜಿಲ್ಲೆಯ ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಜಿಲ್ಲೆಯ 43 ಶಾಲೆಗಳು ಇದರಲ್ಲಿ ಸೇರಿದೆ. ಇನ್ನು ಎರ್ನಾಕುಲಂನಲ್ಲಿ ಮತ್ತು ಕೊಯ್ಕೋಡ್ನಲ್ಲಿ ಈ ಶಾಲೆಗಳಲ್ಲಿ ಈ ಒಂದು ಕೇಸ್ಗಳು ಪತ್ತೆಯಾಗಿರುವಂತದ್ದು. ಈಗ ವಿದೇಶದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಭಾರತ ಮತ್ತು ಪಾಕ್ ನಡುವಿನ ಸಂಘರ್ಷವನ್ನ ತಾವು ನಿಲ್ಲಿಸಿದ್ದೇವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಪುನರುಚ್ಚರಿಸಿದ್ದಾರೆ. ಸಂಘರ್ಷ ಉಲ್ಬಣಗೊಂಡಿದ್ದರೆ ಎರಡೂ ದೇಶಗಳು ಪರಮಾಣು ಶಸ್ತ್ರ ಸಜ್ಜಿತವಾಗಿರುವುದರಿಂದ ಅದು ಪರಮಾಣು ವಿಪತ್ತಿಗೆ ಕಾರಣವಾಗ್ತಾ ಇತ್ತು ಅಂತ ಟ್ರಂಪ್ ಓವಲ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಎಲಾನ್ ಮಸ್ಕ್ ಅವರೊಂದಿಗೆ ಮಾತನಾಡಿದ್ದಾರೆ. ಭಾರತದ ವಿರುದ್ಧ ಯುದ್ಧ ಗೆದ್ದಂತೆ ಪೋಸ್ ಕೊಟ್ಟು ನಗೆ ಪಾಟೀಲಿಗೆ ಈಡಾಗಿದ್ದಂತಹ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮತ್ತೆ ಭಾರತದ ವಿರುದ್ಧ ವಿಷ ಕಾರಿದ್ದಾರೆ. ಪಾಕಿಸ್ತಾನದ ಖಾಸಗಿ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಿಂಧೂ ಜಲ ಒಪ್ಪಂದವು ನಮಗೆ ಲಕ್ಷ್ಮಣ ರೇಖೆ ಇದ್ದಂತೆ, ಈ ವಿಚಾರದಲ್ಲಿ ಎಂದಿಗೂ ರಾಜಿ ಇಲ್ಲ ಅಂತ ಹೇಳಿದ್ರು. ಅಪ್ಪಿತಪ್ಪಿಯೂ ಭಾರತದ ಗಡಿ ಬಳಿ ಸುಳಿದಾಡಬೇಡಿ ಅಂತ ಜನರಿಗೆ ಚೀನಾ ರಾಯಭಾರ ಕಚೇರಿ ವಾರ್ನಿಂಗ್ ಕೊಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಭಾರತ ಮತ್ತು ಚೀನಾ ನಡುವಿನ ಸಂಬಂಧಗಳಲ್ಲಿ ಕಹಿ ಇದೆ. ಹೀಗಾಗಿ ಭಾರತ ನೇಪಾಳ ಗಡಿಯ ಬಳಿ ಹೋಗುವುದನ್ನು ತಪ್ಪಿಸಲು ನಾಗರಿಕರಿಗೆ ಸಲಹೆ ಕೊಡಲಾಗಿದೆ. ಭಾರತಕ್ಕೆ ಅಕ್ರಮವಾಗಿ ಪ್ರವೇಶ ಮಾಡುವುದು ಗಂಭೀರ ಕಾನೂನು ಕ್ರಮಕ್ಕೆ ಕಾರಣವಾಗಬಹುದು ಅಂತ ಚೀನಾ ರಾಯಭಾರ ಕಚೇರಿ ತಿಳಿಸಿದೆ. ನೈಜೀರಿಯಾದ ಮೊಕ್ವಾದಲ್ಲಿ ಪ್ರವಾಹ ಉಂಟಾಗಿದೆ. ಡ್ಯಾಂ ಒಡೆದು ಪಟ್ಟಣದೊಳಗೆ ನೀರು ನುಗ್ಗಿದ್ದು 100ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಈ ಪ್ರದೇಶದಲ್ಲಿನ ಮನೆ, ಕಟ್ಟಡಗಳೆಲ್ಲವೂ ಕೂಡ ಕೊಚ್ಚಿ ಹೋಗಿವೆ. ಸಂತ್ರಸ್ತರ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದ್ದು ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ.